ಈ ಸುಂದರ ಸಮಾರಂಭವಾಗಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ನಮ್ಮ ರ್ಯಾಂಕ್ ಹೋಲ್ಡರ್ಸ್ ಆಗಿರ್ತಕ್ಕಂತಹ ಕುಮಾರಿ ಅಂಕಿತಾ ಮತ್ತು ದೀಪಿಕಾ HB ಇವ್ರಿಗೆ ನಮ್ಮ ವಿದ್ಯಾಸಂಸ್ಥೆ ಅವರನ್ನು ಎಷ್ಟು ಸ್ಮರಿಸಿದ್ರು ಎಷ್ಟು ಸನ್ಮಾನಿಸಿದ್ರು ಕೂಡ ಕಡಿಮೆನೆ. ಆದರೆ ಈ ಸುಂದರ ಸಮಾರಂಭಕ್ಕೆ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ MC ದೇವರಾಜ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಧಾರದ ಒಂದು ಸ್ವಾಗತ. ಹಾಗೇನೆ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀ TS ರಮೇಶ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದ ಸ್ವಾಗತ. ಹಾಗೇನೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ನಿರ್ದೇಶಕರಾಗಿರ್ತಕ್ಕಂಥ ಮೊಹಮ್ಮದ್ ಅಸಾದುಲ್ಲಾ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆಧಾರದ ಒಂದು ಸ್ವಾಗತ. ನಮ್ಮ ಗುರುಗಳು ನಮ್ಮ ತಂದೆಯ ಸಮಾನರಾಗಿರ್ತಕ್ಕಂತಹ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ JP ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆಧಾರದ ಒಂದು ಸ್ವಾಗತ. ಮತ್ತು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ TS ರಮೇಶ್ ಸರ್ ಅವರ ಗುರುಗಳಾಗಿರ್ತಕ್ಕಂತಹ ನಯಾಸ್ ಅಹ್ಮದ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆಧಾರದ ಒಂದು ಸ್ವಾಗತ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ನಮ್ಮ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ KV ನಾಗರಾಜ್ ಸರ್ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಆಧಾರದ ಒಂದು ಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಒಬ್ರಲ್ಲ ಇಬ್ರು, ಒಬ್ಬ ಮನುಷ್ಯನಿಗೆ 2 ಕಣ್ಣುಗಳು ಹೇಗೋ ಇವತ್ತಿನ ಈ ದಿನದ ಒಂದು ಗೌರವಾನ್ವಿತ ಅಧ್ಯಕ್ಷರೇ, ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಒಂದು ಸುಸಂದರ್ಭ ಅಂತೇಳಿ ಅವ್ರನ್ನ ಯಾವುದನ್ನ ನೋಡೋಕೆ ಬಂದಿದ್ರು. ನಮ್ಮ ಸಂಸ್ಥೆ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಗುರುಗಳಾಗಿರ್ತಕ್ಕಂಥ ನಯಾಸ್ ಅಹಮದ್ ಗೋರಿ ಅವರೇ, ಅದೇ ರೀತಿ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಅಸಾದುಲ್ಲಾ ಅವರೇ, ನಮ್ಮ ಡಿಗ್ರಿ ಕಾಲೇಜು ಮುಖ್ಯವಾಗಿ ಅವ್ರ ಶ್ರಮ ಜಾಸ್ತಿ. ಯಾವಾಗ ನೋಡು ಕೂಡ 24/7 ಬ್ಯುಸಿ ಆಗಿರ್ತಕ್ಕಂಥವ್ರು ನಮ್ಮ ನಾಗರಾಜ್ ಅವರು. ನಾನಾಗಲಿ ಅಧ್ಯಕ್ಷ ಆಗಲಿ ಯಾವತ್ತಾದರೂ ನಾಗರಾಜ್ ಹತ್ರ ಮಾತಾಡಬೇಕಾದ್ರೆ ಅವ್ರ ಹತ್ರ ನಾವು ಟೈಮ್ ತಗೋಬೇಕು ಅಂತ ಪರಿಸ್ಥಿತಿ ಕೆಲವು ಸಂದರ್ಭದಲ್ಲಿ ಆಗ್ತದೆ. ಅವರ ಒಂದು ಶ್ರಮದಿಂದ ಮತ್ತು ಉಪನ್ಯಾಸಕರ ಒಂದು ಶ್ರಮದಿಂದ ಇವತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ತಂದಿದೆ. ಇದು ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಸಂಸ್ಥೆಯ ಒಂದು ಹೆಮ್ಮೆ ವಿಚಾರವಾಗಿದೆ. ನಿಮ್ಗೆ ಗೊತ್ತಿದೆ, ಪೂರ್ವ ಕಾಲದಿಂದ ಕೂಡ ನಾನು ಹೇಳ್ತಾನೆ ಇದ್ದೀನಿ, ನಮ್ಮ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅನೇಕರು IAS, KS, ಮೆಡಿಕಲ್ಲು, ಇಂಜಿನಿಯರಿಂಗು ಎಲ್ಲ ಮಾಡಿದ್ದಾರೆ. ಮೊನ್ನೆ ತಾನೇ ನಿಮ್ಮ ಜೊತೆಯಲ್ಲಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಮೊನ್ನೆ ನಮ್ಮ SLN ಕಾಲೇಜ್ನಲ್ಲಿ ಆಯಮಾನ್ಯ ಕಾನ್ವೊಕೇಶನಲ್ಲಿ ಮುಖ್ಯ ಅತಿಥಿಗಳಾಗಿ ಬಹಳ ಹೆಮ್ಮೆಯಾಗಿ ಅಲ್ಲಿ ಹೇಳ್ತಾ ಇದ್ರು, ನಾನು ಇವತ್ತು ಯೂನಿವರ್ಸಿಟಿನಲ್ಲಿ ನಾನು ಫೈನಾನ್ಷಿಯಲ್ ರಿಜಿಸ್ಟರ್ ಆಗಬೇಕಾದ್ರೆ ಶಾರದಾ ವಿದ್ಯಾಸಂಸ್ಥೆಯ ಕೊಡುಗೆ ಜಾಸ್ತಿ ಅಂತೇಳಿ. ಆ ರೀತಿ ನೀವೆಲ್ಲ ಕೂಡ ಏನಾಗಬೇಕಾಗಿದ್ರೆ ಎಲ್ಲೇ ಇರಿ ಏನಾದರೂ ಆಗಲಿ ನೀವು ಸಮಸ್ಯೆನ ಮರೀದಿರಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಹಳ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿದೆ, ನಾನು ಆವಾಗ ಕೂಡ ಹೇಳ್ತಾ ಇದ್ದೀನಿ, ಏನಮ್ಮ PUC ನಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ರ್ಯಾಂಕ್ ಪಡೆದಿರ್ತಕ್ಕಂಥವ್ರಿದ್ದಾರೆ. ಇದೆಲ್ಲ ಕಾರಣ ಏನು? ನಮ್ಮ ಶ್ರಮ, ನಮ್ಮ ಸಂಸ್ಥೆಯ ಉಪನ್ಯಾಸಕರ ಮತ್ತು ಪ್ರಾಂಶುಪಾಲರ ಶ್ರಮ ಹೊಂದಿದ್ರೆ. ಯಾಕಂದ್ರೆ ಒಬ್ಬರು ಪ್ರಥಮ ಮತ್ತು 4ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಪರವಾಗಿ ಒಂದು ಆಧಾರವಾಗಿರ್ತಕ್ಕಂಥ ಸ್ವಾಗತವನ್ನು ಬರ್ತಾ ಮತ್ತು ಅಭಿನಂದನೆಗಳನ್ನ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಮುಂದೆ ಅವರ ಹೆಜ್ಜೆ ಗುರುತಿನ ಮುಂದೆ ಹೋಗ್ಲಿ. ಈಗ ಸಾಕಷ್ಟು ಅವಕಾಶಗಳಿದೆ. KS ಆಗ್ಬೋದು, IAS ಆಗ್ಬೋದು ಅಂತ ಕಡೆ ಸ್ವಲ್ಪ ಗಮನವನ್ನು ಕೊಡ್ಬೇಕಾಗತ್ತೆ. ಮೊನ್ನೆ ಕೂಡ ನಿಮ್ಗೊಂದು ಫೌಂಡೇಶನ್ ಅವ್ರು ಬಂದು ಹೇಳಿದ್ದಾರೆ, ಯಾರಾದ್ರೂ ಇದ್ರೆ ಕಳಿಸಿ, ನಾವು ಕಂಪ್ಲೀಟ್ ಅವ್ರು ಪಾಸ್ ಆಗೋರ್ಗೂ ಕೂಡ ಇರೋದಕ್ಕೆ ಮತ್ತು ಟೀಚಿಂಗ್ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥ ಇಂಥ ಅವಕಾಶಗಳು ಜಾಸ್ತಿ ಇದೆ. ಮೊದಲು ಓದ್ತಕ್ಕಂಥ ಕಾಲದಲ್ಲಿ ಗೈಡೆನ್ಸೇ ಇರಲಿಲ್ಲ. ಈಗ ಹೇಳ್ತಕ್ಕಂಥವ್ರು ಮತ್ತೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿದೆ. ಅದರಿಂದ ಇವತ್ತು ಈ ಸಂಸ್ಥೆಗೆ ಗೌರವ ಅಂತ ತಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಆಭಾರಿ ಆಗಿರ್ತೀನಿ. ಅದೇ ರೀತಿ ಅವ್ರಿಗೆ ಏನು ಹೆಜ್ಜೆ ಆಗಿ ಗುರುತನ್ನು ಇಟ್ಟಿದಾರೋ ಆ ಹೆಜ್ಜೆ ಗುರುತನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಕಾರಣ ಅಂದರೆ ಕಳೆದ ವರ್ಷ ಕೂಡ ಒಂದು ರ್ಯಾಂಕ್ ಬಂದಿದೆ. ಅದಕ್ಕೆ ಮೊದಲ ವರ್ಷ ಒಂದೇ ಸಾರಿ 4 ರ್ಯಾಂಕ್ಗಳು ನಮ್ಮ ಸಂಸ್ಥೆಗೆ ಬಂದಿದೆ. ಇದೆಲ್ಲ ಕೂಡ ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನ ನೀವು ಕೂಡ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಪ್ರಿನ್ಸಿಪಾಲ್ ನಯಾ ಅವರಾಗಿ ವಿಶೇಷವಾಗಿ ಆಹ್ವಾನಿಸ್ತಾ, ಮತ್ತು ಇವಾಗ ನಮ್ಮ ರ್ಯಾಂಕ್ ಬಂದಿರೋದು ಮುಖ್ಯ ಕಾರಣ ನಮ್ಮ ಟೀಚಿಂಗ್ ಸ್ಟಾಫು ಮತ್ತು ರ್ಯಾಂಕ್ ಬಂದಿರೋ ಹುಡುಗಿಯರಿಗೆ ಆಶೀರ್ವದಿಸ್ತಾ ನಾನು ಮುಗಿಸ್ತೀನಿ. ಆಸೀನರಾಗಿರುವ ಎಲ್ಲರಿಗೂ ವಂದನೆಗಳು.
ನಾನು 5 ವರ್ಷದಿಂದ ಇದೇ ಇನ್ಸ್ಟಿಟ್ಯೂಟ್ನಲ್ಲಿ ಎಜುಕೇಶನ್ ಮಾಡ್ತಾ ಇದ್ದೀನಿ. ಬಟ್ ಎಲ್ಲ ಟೀಚರ್ಸು ಒಳ್ಳೆ ಮೋಟಿವೇಶನ್ ಮತ್ತೆ ಮಾರ್ಗದರ್ಶನದಿಂದ ಈ ಸ್ಟೇಜ್ಗೆ ಬಂದಿದ್ದೀನಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವಿಲೇಜ್ ಅಲ್ಲೇ ಓದ್ನಿ. ಅದರಿಂದ ನಮ್ಮ ಟೀಚರ್ಸ್ ಗೈಡ್ಲೈನ್ಸ್ ಇಂದ ನಾವು ಶಾರದಾ ಇನ್ಸ್ಟಿಟ್ಯೂಟ್ ಬಂದು ಫಸ್ಟ್ PUC ಸೆಕೆಂಡ್ PUC ಶಾರದಾ ಇನ್ಸ್ಟಿಟ್ಯೂಟ್ ನಲ್ಲೇ ಕಂಪ್ಲೀಟ್ ಮಾಡಿದ್ವಿ. ಮತ್ತೆ ನಮ್ಮ ಪ್ರಿನ್ಸಿಪಲ್ ಸರ್ KVN ಸರ್ ಅವರ ಮೋಟಿವೇಶನ್ ಇಂದ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಡಿಗ್ರಿ ಓದ್ನಿ. ಮತ್ತೆ JP ಸರ್ ಮತ್ತೆ KVN ಸರ್ ಕೊಟ್ಟ ಮೋಟಿವೇಶನ್ ಇಂದ ಇಷ್ಟು ಸಾಧನೆ ಮಾಡಿದ್ನಿ. ನಮ್ಮ ಸೀನಿಯರ್ಸ್ ಮಾಡಿರುವ ಸಾಧನೆಯಿಂದ ನಾನು ಇದೇ ರೀತಿ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಯತ್ನ ಪಟ್ಟು ಇಷ್ಟು ಸ್ಟೇಜ್ಗೆ ಬಂದಿದ್ದೀನಿ. ನಾನು ಮಾಡಿರುವ ಸಾಧನೆಯಿಂದ ಇಷ್ಟು ಸ್ಟೇಜ್ ಬಂದಿದ್ದೀನಿ. ನೀವು ಕಷ್ಟಪಟ್ಟು ಇದೇ ಸ್ಟೇಜ್ಗೆ ಬರಬೇಕು ಅಂತ ಆಶಿಸ್ತಾ ಇದ್ದೀನಿ. ಪ್ರೆಸೆಂಟ್ ನಾನು ಲಾ ಮಾಡ್ತಾ ಇದ್ದೀನಿ. ಜ್ಯೋತಿಬಾ ಫುಲೆ ಲಾ ಕಾಲೇಜ್ನ ಚಿಂತಾಮಣಿಯಲ್ಲಿ LLB ಕಂಪ್ಲೀಟ್ ಓದ್ತಾ ಇದ್ದೀನಿ ಸರ್. ಮುಂದೆ ಲಾದಲ್ಲಿ LLB ಕಂಪ್ಲೀಟ್ ಮಾಡಿ ಅಡ್ವೊಕೇಟ್ ಆಗಿ ವರ್ಕ್ ಮಾಡಬೇಕು ಅನ್ಕೊಂಡಿದ್ದೀನಿ. ಬೆಳಗಿನ ಶುಭೋದಯ. ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಘೋಷಿಸಿರುವ 5ನೇ ರ್ಯಾಂಕ್ಗಳಲ್ಲಿ 4ನೇ ರ್ಯಾಂಕ್ ಅನ್ನು ಪಡೆದಿದ್ದು ಬಹಳ ಸಂತೋಷವಾಗ್ತಾ ಇದೆ. ನಾನು ಫಸ್ಟ್ ಇಂದ ಈಗ ಡಿಗ್ರಿವರೆಗೂ ಫಸ್ಟ್ 10th ವರೆಗೂ ನಮ್ಮ ಹನುಮಳ್ಳಿ ಸ್ಕೂಲಲ್ಲಿ ಹೋದೆ. ನೆಕ್ಸ್ಟ್ ಮತ್ತೆ ಟೀಚರ್ಸ್ ಬಂದು ಅಲ್ಲಿ ಕೇಳಿದ್ರು, ಅಲ್ಲಿಂದ ನಾವು ಶಾರದಾ ಕಾಲೇಜ್ ಬಂದು ಸೇರ್ಕೊಂಡ್ವಿ. ಮತ್ತೆ ಶಾರದಾ ಕಾಲೇಜ್ ಸೆಕೆಂಡ್ PUC ಮುಗಿಸ್ಮೇಲೆ KVN ಸರ್ ಎಲ್ಲೂ ಸೇಲ್ಬಾರ್ದು, ನಮ್ಮ ಕಾಲೇಜ್ಗೆ ಬಂದು ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರು. ಮತ್ತೆ ಬಂದು ಅಲ್ಲಿ ಜಾಯಿನ್ ಆದ್ವಿ. ಮತ್ತೆ ಹಂಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ಇಂದ ಥರ್ಡ್ ಸೆಮ್ ಆದ್ಮೇಲೆ ನನ್ ಮದ್ವೆ ಇತ್ತು. ಆಗ ಥರ್ಡ್ ಸೆಮ್ ಎಕ್ಸಾಮ್ ಬರೀತಾ ಇದ್ದಾಗ ನನ್ಗೆ ಮಗು ಅದೇ ಸಂದರ್ಭದಲ್ಲಿ ಮಗು 20 ದಿನ ಆಗಿತ್ತು. ಆದ್ರೂ ನನಗೆ ಬಂದ್ ಎಕ್ಸಾಮ್ ಬರ್ದೆ. ಆ ಸೆಮ್ ಅಲ್ಲಿ ನಾನು ಫಸ್ಟ್ ಬಂದಿತ್ತು. ಮತ್ತೆ ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತಾ ನೆಕ್ಸ್ಟ್ 4th ಸೆಮ್ ಎಕ್ಸಾಮ್ ಬರುವಾಗ ನನ್ ಮಗುಗ್ ಬ್ಲಡ್ ಇನ್ಫೆಕ್ಷನ್ ಆಗಿ ಜ್ವರ ಬಂದಿತ್ತು. ಅಂತ ಪರಿಸ್ಥಿತಿಯಲ್ಲಿ ನಾನು ಬಂದ್ ಎಕ್ಸಾಮ್ ಬರ್ದೆ. ಪಾಪ KVN ಸರ್ ಫೋನ್ ಮಾಡಿ ನೀವು ಎಕ್ಸಾಮ್ ಬರ್ದಿರಾ ಇರಬೇಡಿ, ಹಂಗೆ ಅಂಬರೀಶ್ ಸರ್ ಅಷ್ಟೇ ಬಂದ್ ಎಕ್ಸಾಮ್ ಬರೀದಿರ ಮಟ್ಕ ಇರಬೇಡಿ ಅಂತ ಹೇಳಿದ್ರು. ಬಂದ್ ಬರ್ದಿದ್ದಕ್ಕೆ ಇಷ್ಟು ಮಟ್ಟ ಸಾಧನೆ ಮಾಡಕ್ಕಾಯ್ತು. ಮತ್ತೆ ಹಂಗೆ ನಮ್ ತಾಯಿ, ನಮ್ ತಂದೆ, ನಮ್ ತಾತ ಅವರು ಅಷ್ಟೇ ಭಾರಿ ಸಪೋರ್ಟ್ ಮಾಡಿದ್ರು ನನ್ಗೆ. ನಾವಿದೀವಿ, ನೀನು ಹೋಗು, ಬರೀ ಓದ್ಕೋ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡು ಅಷ್ಟೇ ಭಾರಿ ಸಪೋರ್ಟ್ ಮಾಡಿದ್ರು. ಮಗು ಮಲ್ಕೊಂಡಾಗೆ ಎದ್ದು ಹೋದಿ ನಾನು ಬರ್ತಿದ್ದೀನಿ. ಅದರಿಂದಾನೇ ಇಷ್ಟು ಸಾಧನೆ ಮಾಡಕ್ಕಾಯ್ತು. ಮತ್ತೆ ನಮ್ಮ ಟೀಚರ್ಸು ಅಷ್ಟೇ, ಎಲ್ಲಾ ಟೀಚರ್ಸು ಅದೇ ತರ ಲೆಸನ್ ಮಾಡ್ತಾ ಇದ್ರು. ವಿಶಾಲ್ ಮೇಡಮ್ ಅವರು ಲೆಸನ್ ಮಾಡಿದ ತಕ್ಷಣ ಹಂಗೆ ಸೆಮಿನಾರ್ ಮಾಡಿಸ್ತಾ ಇದ್ರು. ಅದರಿಂದ ನಾವು ಚೆನ್ನಾಗಿ ನೆನ್ಪಿಕೊಂಡು ಎಕ್ಸಾಮ್ ಬರೆಯೋಕೆ ಸಾಧ್ಯ ಆಯ್ತು. ಬೇರೆ ಕಾಲೇಜಲ್ಲಿ ಆದ್ರೆ KVN ಸರ್ ಆದ್ರೆ ನಮ್ ನೋಟ್ಸ್ ಕೈಯಿಂದ ಬರ್ದು ಪಾಪ ಸಾರು ಬರ್ದು ಕೊಡ್ತಿದ್ರು. ನಾವು ಲೆಸನ್ ಆಗಕ್ಕಿಂತ ಮುಂಚೆ ಸಾರ್ ನೋಡ್ ಸಾರ್ ಅಂತಿದ್ವಿ. ಪಾಪ ಸಾರು ನೋಟ್ಸ್ ಎಲ್ಲ ಕೈಯಿಂದಾನೆ ಬರ್ದು ಕೊಟ್ಟಂತ ನಾವು ಬರಿತಾ ಇರ್ಲಿಲ್ಲ, ಜೆರಾಕ್ಸ್ ಮಾಡ್ಕೊಂಡು ಓದ್ತಾ ಇದ್ವಿ. ಇಂಥ ಟೀಚರ್ಸ್, ಇಂಥ ಲೆಕ್ಚರರ್ಸ್ ನಮ್ಗೆಲ್ಲೂ ಸಿಗಲ್ಲ. ಅದೇ ತರ ನಮ್ ಫ್ರೆಂಡ್ಸು ಅಷ್ಟೇ, ಇವ್ರು ಚೆನ್ನಾಗಿ ಓದಿ ನಮ್ ತರಾನೇ. ಈಗ ನಾವು 4 ಫಸ್ಟ್ ರ್ಯಾಂಕ್ ಬಂದಿದೀವಿ. ಆದ್ರೆ ಇವ್ರು ಯಾಕೆ ಬರ್ಬಾರ್ದು 5 ರ್ಯಾಂಕು ನಮ್ ಕಾಲೇಜ್ಗೆ ಯಾಕೆ ಬರ್ಬಾರ್ದು? ಚೆನ್ನಾಗಿ ಹೋದ್ರೆ ಬಂದೇ ಬರುತ್ತೆ. ಇವ್ರು ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಆಶಿಸ್ತಾ ಇದೀವಿ. ಸರ್, ನಮ್ಮ ಪದವಿ ಕಾಲೇಜಿನ ಸರ್ ರವಿ ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ ಸರ್.